शास्त्रसुधा जलधे महितोपनिषत् कथितार्थनिधे हृदये कलये विमलं शरणं भव शङ्करदेशिकमे शरणम् करुणावरुणालय पालय मां ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ರೀ, ನೀವಿನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ದಾಂಡಿಗನಹಳ್ಳಿ ಡ್ಯಾಮ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲೇ ಹೋಗ್ತಾ ಇರೋದು. ಇವಾಗ ಆಲ್ರೆಡಿ ನಾನು ದೇವನಹಳ್ಳಿ ಏರ್ಪೋರ್ಟ್ ಪಕ್ಕದಾಗ ಬಂದಿದ್ದೀನಿ. ಟೋಟಲ್ ಒಂದು 65 ಕಿಲೋಮೀಟರ್ಸ್ ಆಗುತ್ತೆ, 65 to 70 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಅಷ್ಟಾಗ್ಬೋದು. ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ನನಗೆ ಸ್ವಲ್ಪ ವರ್ಕ್ ಇದೆ ಅಲ್ಲಿ, ಹಾಗೆ ಓಕೆ ಬ್ಲಾಗ್ ಮಾಡೋಣ ಅಂತ ನಾನು ಐಡಿಯಾ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಟೈಮ್ ಇದ್ದರೆ ಸ್ಕಂದಗಿರಿ ಹಿಲ್ಸ್ ಅಂತ ಇದೆ, ಅದಕ್ಕೂ ಹೋಗೋಣ ನೋಡೋಣ ಅಂತ ಒಂದು ಐಡಿಯಾ ಮಾಡಿದ್ವಿ. ನೋಡೋಣ. ಆ್ಯಂಡ್ ಇದು ಬಂದು ಒನ್ ಆಫ್ ದ ಬಿಸಿಯೆಸ್ಟ್ ಹೈವೇ ಇನ್ ಇಂಡಿಯಾ. ಆ್ಯಂಡ್ ಗೈಸ್, ಮೇಯ್ನಾಗಿ ನೀವು ಲೆಫ್ಟ್ ಸೈಡಿಂದ ಯಾವತ್ತೂ ಓವರ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಅದು ತುಂಬ ಡೇಂಜರಲ್ಲಿ ಮುಗಿದೋಗುತ್ತೆ ಲಾಸ್ಟ್ಗೆ. ಯಾಕಂದರೆ ಅವರು ಕಾನ್ಸಂಟ್ರೇಷನ್ ತುಂಬ ರೈಟ್ ಸೈಡ್ ಇರುತ್ತೆ. ಯಾಕಂದರೆ ರೈಟ್ ಸೈಡ್ ಡ್ರೈವಿಂಗ್ ಇರೋ ಕಾರಣದಿಂದ ರೈಟ್ ಸೈಡು ತುಂಬ ನೋಡೋದವರು. ಲೆಫ್ಟ್ ಸೈಡು ಆಲ್ಮೋಸ್ಟ್ ಕಡಿಮೆನೇ. ನಾವು ಲೆಫ್ಟ್ ಸೈಡ್ ಹೋಗ್ತಾ ಇದ್ದಾಗ ಅವರು ಆ ಕಡೆ ಯಾವ್ದಾನ ವೆಹಿಕಲ್ ಬಂದಾಗ ಏನಾಗುತ್ತಂದ್ರೆ ಅವ್ರು ಹಿಂಗೆ ತೊಗೊಳ್ತಾರೆ, ಅವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಆ್ಯಂಡ್ ಮೇಯ್ನಾಗಿ ಬಂದು ಫೋಕಸ್ ಆಗಿ ನೀವು ಓಡಿಸ್ಬೇಕು. ಅಕಸ್ಮಾತ್ ನೀವು ಲೆಫ್ಟ್ ಸೈಡಿಂದ ಸಿಚುಯೇಷನ್ ಆಯಿತು, ಲೆಫ್ಟ್ ಸೈಡಿಂದ ನಾನು ಓವರ್ಟೇಕ್ ಮಾಡಲೇಬೇಕು ಅಂತ ಇದ್ದಾಗ ನೀವೇನು ಮಾಡ್ತೀರ ಅಂದರೆ, ನೀವು ಖಂಡಿತ ನೈಟ್ ಆದರೆ ಡಿಮ್ ಆ್ಯಂಡ್ ಡಿಪ್ ಮಾಡಿ ಲೈಟಲ್ಲಿ. ಆ್ಯಂಡ್ ಬೆಳಗ್ಗೆ ಹೊತ್ತಾದರೆ ಖಂಡಿತ ಹಾಂಕ್ ಮಾಡಿ, ಹಾರನ್ ಮಾಡಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ. ಅಕಸ್ಮಾತ್ ಸಡನ್ನಾಗಿ ಹೇಳಿದ್ರೆ ತುಂಬ ಕ್ರಿಟಿಕಲ್ ಸಿಚುಯೇಷನ್ಸ್ ಖಂಡಿತ ಆಗುತ್ತೆ. ಹುಷಾರಾಗಿರಿ ಅಷ್ಟೇ ಗೈಸ್. ಫಸ್ಟ್ ಟೋಲ್ ದಾಟ್ತಾ ಇದ್ದೀವಿ. ಈ ರೋಡಲ್ಲಿ ಒಂದೇ ಟೋಲ್ ಬರೋದು ನಮ್ಮ ಚಿಕ್ಕಬಳ್ಳಾಪುರ ಒಳಗೆ, ಈ ಕಡೆ ಬ್ಯಾಂಗ್ಳೂರ್ ಸೈಡು ಒಂದೇ ಟೋಲು. ಇದು ಏರ್ಪೋರ್ಟ್ ಪಕ್ಕದಾಗೆ ಇರೋ ಟೋಲು. ಮೇ ಬಿ ಕಾರಿಗೆ 90 or 80 ರುಪೀಸ್ ಇರುತ್ತೆ ಅನಿಸುತ್ತೆ. ನಾನು ತುಂಬ ದಿನ ಆಯಿತು ಅವಾಗ ಹೋಗಿದ್ದು. 80 or 90 ರುಪೀಸ್ ಸಮಥಿಂಗ್ ಕಾರಿಗೆ ಇರುತ್ತೆ. ದೇವನಹಳ್ಳಿ ಹೈದರಾಬಾದ್ ಸ್ಟ್ರೈಟ್ ಏರ್ಪೋರ್ಟ್ ರೋಡ್. ಈ ರೋಡ್ ಕಾಣ್ತಾ ಇದೆಯಲ್ಲ ಪಕ್ಕದಾಗೆ, ಆ ರೋಡಾಗಿ ಹೋದರೆ ಡೈರೆಕ್ಟ್ ದೇವನಹಳ್ಳಿ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗ್ತೀವಿ. ಹಿಂಗೆ ಹೋಗಿ ಬ್ರಿಡ್ಜ್ ಇದೆಯಲ್ಲ ಅಲ್ಲಿಂದ ಆ ಕಡೆ ಹೋಗುತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೂನ್ ನೋಡೋಣ, ನಮ್ಮ ಲಕ್. ನಾವು ಇಂಟರ್ನ್ಯಾಷನಲ್ ರೈಡ್ ಮಾಡ್ಬೇಕಂತ ತುಂಬ ಆಸೆ ಇದೆ. ಎಲ್ಲರಿಗೂ ಇರುತ್ತಲ್ವ, ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಫ್ಲೈಟಾಗಿ ಹೋಗ್ಬೇಕು, ರೈಡ್ ಮಾಡಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಬೈಕ್ ತೊಗೊಳ್ಬೇಕು ಅಂತ ತುಂಬ ಆಸೆಗಳು ಇರ್ತವೆ. ಬಟ್ ಏನು ಮಾಡೋಣ, ನಮ್ಮ ಕಷ್ಟಗಳು ಹಾಗೆ ಇರ್ತವೆ. ಮಿಡ್ಲ್ ಕ್ಲಾಸ್ ಜೀವನನೇ ಇಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಚಿಕ್ಕಬಳ್ಳಾಪುರ 29, ಅನಂತಪುರ 176, ಹೈದರಾಬಾದ್ 533. ಸೂದ್ ಮಾಡೋಣ, ರೈಡ್ ಮಾಡೋಣ. ಗೈಸ್ ಕಾಣ್ತಾ ಇದೆಯಾ ಮೇಲೆ ಒಂದು ಟೆಂಪಲ್ ಇದೆ. ಅದು ಏನು ಟೆಂಪಲ್ ಅಂತ ಗೊತ್ತಿಲ್ಲ, ಮೇ ಬಿ ರಾಮ್ ಟೆಂಪಲ್ ಇರ್ಬೋದು, ಏನಂತ ಗೊತ್ತಾಗ್ತಿಲ್ವಲ್ಲ. ಆದರೆ ಚೆನ್ನಾಗಿದೆ. ವೈಟ್ ಮಾರ್ಬಲಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ದೇವನಹಳ್ಳಿ ಏರ್ಪೋರ್ಟಿಂದ ಒಂದು 25 ಕಿಲೋಮೀಟರ್, ದೇವನಹಳ್ಳಿ ಏರ್ಪೋರ್ಟಿಂದ ಒಂದು 5 to 10 ಕಿಲೋಮೀಟರ್ ಬಂದರೆ ಒಂದು ಗುಡ್ಡದ ಮೇಲಿದೆ, ತುಂಬ ಚೆನ್ನಾಗಿದೆ. ಹೌದು, ರಾಮ ದೇವರಿಂದು ಫೋಟೋ ಇದೆ. ಗೈಸ್, ಇಲ್ಲಿಂದ ಲೆಫ್ಟ್ ಹೋದರೆ ನಂದಿ ಹಿಲ್ಸ್, ಸ್ಟ್ರೈಟ್ ಹೈದರಾಬಾದ್ ಚಿಕ್ಕಬಳ್ಳಾಪುರ. ಇಲ್ಲಿಂದ ಲೆಫ್ಟ್ ಹೋದರೆ ಡೈರೆಕ್ಟ್ ನಂದಿ ಹಿಲ್ಸ್ ಹೋಗ್ಬೋದು. ಸರ್ 300ಕ್ಕೆ
ಪೆಟ್ರೋಲ್ ರೇಟ್ ಬಂದು 94.12 ಪೈಸಾ. $3.18 ಲೀಟ್ರ್ ಮುಗಿದ್ ಗುರು. ರೇಟು ಕಡಿಮೆ ಆಗಂಗೆ ಕಾಣ್ತಿಲ್ಲ. ಯಾವ ಲೆವೆಲ್ಗಿದೆ ಗುರು ಇದು. ಸುತ್ತ ಒಳ್ಳೆ ಸೀನ್ ಗುರು, ಮಸ್ತು ಗೈಸ್. NH7 ಇಂದ ಡೈವರ್ಟ್ ತಗೋಬೇಕು ಚಿಕ್ಕಬಳ್ಳಾಪುರ ಸಿಟಿ ಒಳಗೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿಂದ ಲೆಫ್ಟ್ ಸೈಡ್ ಹೋದರೆ ಅಲ್ಲಿಂದ ದಾಂಡಿಗನಹಳ್ಳಿ ಡ್ಯಾಮಿಗೆ ಹೋಗ್ತೀವಿ. ಅದು ಬಂದು ಮಂಚನಹಳ್ಳಿ ಹತ್ರ ಬರುತ್ತೆ ಕರೆಕ್ಟಾಗಿ. ಎಸ್, ಮಂಚನಹಳ್ಳಿ ಗೌರಿಬಿದನೂರು ರೋಡ್. ಅದು ಮಂಚನಹಳ್ಳಿ ಅಂತ ಒಂದು ಬರುತ್ತೆ. ಗೌರಿಬಿದನೂರು ಚಿಕ್ಕಬಳ್ಳಾಪುರ ಮಧ್ಯಕ್ಕೆ ಮಂಚನಹಳ್ಳಿ ಅಂತ ಬರುತ್ತೆ. ಅಲ್ಲಿಂದ ರೈಟ್ ಸೈಡ್ ಏನೋ ಹೋಗ್ಬೇಕು. ಅದು ತೋರಿಸ್ತೀನಿ ನಾನು. ಚೆನ್ನಾಗಿದೆ ಅಂತ ಹೇಳಿದಾರೆ, ನೋಡೋಣ. ಡ್ರೋನ್ ಶಾಟ್ಸ್ ತೆಗೆಯೋಣ, ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಲ್ದಂಗೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ ಬ್ರೋ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ನನಗೆ ಮೋಟಿವ್ ಆಗಿರುತ್ತೆ. ನನಗೊಂದು ಸ್ವಲ್ಪ ಬೂಸ್ಟಪ್ ಆಗಿರ್ತೀನಿ. ನನಗೆ ತುಂಬ ಸಪೋರ್ಟ್ ಆಗಿರುತ್ತೆ. ಹೆಲ್ಪ್ ಮಾಡಿ, ಖಂಡಿತ ಸಪೋರ್ಟ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಪ್ರೆಸ್ ಮಾಡಿ ಸಾಕು. ನನಗೆ ತುಂಬ ಒಂದೊಂದು ನಂಬರ್ ಕೌಂಟ್ ಆಗ್ತಿದ್ದಾಗಲೂ ನನಗೇನೋ ಒಂಥರ ಖುಷಿ ಇರುತ್ತೆ. ಓಕೆ, ನಾನು ನೆಕ್ಸ್ಟು ಒಳ್ಳೆ ಕಂಟೆಂಟ್ ಕೊಡ್ಬೇಕಂತ ನನಗೂ ಆಸೆ ಇರುತ್ತೆ. ಖಂಡಿತ ಸಪೋರ್ಟ್ ಮಾಡಿ, ಖಂಡಿತ ಚಾನಲ್ನ ಸ್ವಲ್ಪ ಬೆಳೆಸಿ ಹೆಲ್ಪ್ ಮಾಡಿ. ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ, ಖಂಡಿತ ಹೆಲ್ಪ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡೋ ಜವಾಬ್ದಾರಿ ನಮ್ಮದು. ಎಷ್ಟೇ ಕಷ್ಟ ಆದರೂ ಎಡಿಟ್ ಮಾಡಿ, ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡು ಎಡಿಟ್ ಮಾಡಿ. ಖಂಡಿತ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ, ಖಂಡಿತ ಸಪೋರ್ಟ್ ಮಾಡಿ. ಬೆಟ್ಟ ಥರ ಐತಲ್ಲ ಗುರು ಹಂಸು. ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಚಿಕ್ಕಬಳ್ಳಾಪುರ ಟೌನ್ ಒಳಗೆ. ಚೆನ್ನಾಗಿದೆ ಟೌನು. ಫಸ್ಟ್ ರೈಲ್ವೆ ಕ್ರಾಸಿಂಗ್ ಇವತ್ತಿಗೆ. ಒಂದೇ ಬರೋದು ಅನಿಸುತ್ತೆ ಗೈಸ್. ಚಿಕ್ಕಬಳ್ಳಾಪುರದಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಪಕ್ಕದಾಗ ಒಂದು ರೋಡ್ ಹೋಗುತ್ತೆ. ಆ ರೋಡೇ ಗೌರಿಬಿದನೂರು ಹೋಗೋ ರೋಡು. ಆ ರೋಡಿಂದ ಮಂಚನಹಳ್ಳಿ ಹತ್ರ ಹೋಗಬೇಕು ಗೈಸ್. ಲೊಕೇಶನ್ ಮಾತ್ರ ಫಸ್ಟು ಕ್ಲಾಸ್ ಆಗಿದೆ. ನೀವು ನೋಡ್ತಾ ಇದ್ದೀರಲ್ವಾ, ಸುತ್ತಲೂ ಬೆಟ್ಟ. ಓ ಮೈ ಗಾಡ್, ಫುಲ್ಲು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಬೆಟ್ಟ ಇದೆ. ಇಲ್ಲೆಲ್ಲೋ ಸ್ಕಂದಗಿರಿ ಅಂತ ಇಲ್ಲೇ ಬರೋದು, ಆ ಕಡೆ ನಂದಿಲ್ಸ್ ಬರುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ. ರೋಡು ಚೆನ್ನಾಗಿದೆ, ಒಂದು ಲೆವೆಲ್ಗೆ 60% ಓಕೆ ಅನ್ಬೋದು ಆಗಿದೆ. ಲೈಟಾಗಿ ಅವಾಗ ಪ್ಯಾಚ್ ಬರ್ತವೆ, ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರೋಡ್ ಮಾತ್ರ ಬಟ್ ಸೈಕಾಗಿದೆ. ಸುತ್ತಮುತ್ತ ಹಳ್ಳಿ ವೈಬ್. ಟೌನಿಂದ 2 ನಿಮಿಷ ದೂರ ಬಂದರೆ ಸಾಕು, ಒಳ್ಳೆ ನೇಚರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಸ್ತ್ ಇದೆ, ಸೈಕ್ ಸೀನಿಕ್ಕು. ಓ ಮೈ ಗಾಡ್, ಯಾವ್ದು ಗುರು ಇದು? ಘಾಟ್ ಸೆಕ್ಷನ್ ರೇಂಜ್ ಬಂದ್ಬಿಡ್ತು. ಪ್ರೆಸೆಂಟ್ ರೋಡ್ ಮಾತ್ರ ಚೆನ್ನಾಗಿದೆ. ಸಿನಿಮ್ಯಾಟಿಕ್ ಆಗಿ ಎಂಜಾಯ್ ಮಾಡಿ. ಯಸ್, ಮೇ ಬಿ ಇದು ಖಂಡಿತ ರಾ ಫುಟೇಜ್ ಆಗಿ ಹಾಕ್ತೀನಿ. ಖಂಡಿತ ಮಾತಾಡಕ್ಕೆ ಗೊತ್ತಾಗ್ತಿಲ್ಲ ಯಾವ ಲೆವೆಲಿಗಿದೆ ಅಂದರೆ, ಕಾರ್ನರಿಂಗ್ ಮಾಡೋಕ್ಕೆ ಫಸ್ಟ್ ಕ್ಲಾಸ್ ಆಗಿದೆ. ಓ, ಆ ಕಡೆ ಗಾಡಿಗಳು ಫುಲ್ಲು ಸ್ಲೋ ಬರ್ತಾ ಇದ್ದಾವೆ. Oh my god, see this man. Oh. Sumanth ಫ್ರಂಟ್ ಟೈರು ಫುಲ್ ಹೋಗ್ಬಿಟ್ಟಿದೆ. ಮೆತ್ತಿಗೆ ಹೋಗಪ್ಪ. ಅಬ್ಬಾ,
ಫ್ರಂಟ್ ಟೈರ್ ಚೇಂಜ್ ಮಾಡಿಸಿಲ್ಲ, ಹಿಂದೆ ರೇರ್ ಟೈರ್ ಮಾತ್ರ ಚೇಂಜ್ ಮಾಡಿಸೀನಿ. ಹಿಂದೆ ಟೈರ್ ಮಾತ್ರ ಚೇಂಜ್ ಮಾಡಿಸೀನಿ, ಫ್ರಂಟ್ ಟೈರ್ ಚೇಂಜ್ ಮಾಡಿಸಿಲ್ಲ. ಎಲ್ಲಾದರೂ ಸ್ಕಿಡ್ ಆದರೆ ಅಷ್ಟೇ ಕೆಳಗೆ ಬೀಳೋದೆ. ಓಹೋ, ಏನು ಟೆಸ್ಟ್ ಮಾಡ್ಕೊಂಬಂದು ಗುರು ಇವರು. ಇನ್ನು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಸ್ವಲ್ಪ. ಈ ಕಡೆ ನೋಡಿ ಫುಲ್ಲು ಫಾರೆಸ್ಟ್ ಪಕ್ಕದಕ್ಕೆ. ಸ್ವಲ್ಪ ಪ್ಯಾಚ್ ವರ್ಕ್ಸ್ ನಡೀತಾ ಇದ್ದಾವೆ ಅಲ್ಲೂ ಇಲ್ಲೂ ಅಂತ. ಧೂಳಿಗೇನು ಕಾಣ್ತಾನೆ ಇಲ್ಲ. ಓ ಮೈ ಗಾಡ್. ದಂಡಿಗನಹಳ್ಳಿ ಕೆರೆ ಗೈಸ್. ಮಂಚನಹಳ್ಳಿಂದ ಸ್ವಲ್ಪ ರೈಟ್ ಸೈಡ್ ಬರಬೇಕು. ಬ್ಯೂಟಿ ಮ್ಯಾನ್. ಓ ಫ್ಯಾಬ್ಲಸ್, ಮಸ್ತ್ ಇದೆ. ಎಕ್ಸ್ಕ್ಯೂಸ್ ಮೀ ಸರ್, ದಾಂಡಿಗನಹಳ್ಳಿ ಡ್ಯಾಮ್ ಇದೇನಾ? ಓಕೆ. ವೀಕೆಂಡ್ ಸ್ಪಾಟಿಗೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಬಟ್ ನಾನು ಆಗಲೇ ತುಂಬ ಲೇಟಾಗಿ ಬಂದಿದ್ದೀನಿ. ಆಲ್ರೆಡಿ ಟೈಮ್ 12 ಆಗಿದೆ. ಸ್ವಲ್ಪ ವರ್ಕ್ ಇತ್ತು, ನಾನು ವರ್ಕ್ ಮುಗಿಸ್ಕೊಂಬಂದೆ. ತುಂಬ ಲೇಟಾಗಿದೆ, ಬಿಸಿಲು ಜಾಸ್ತಿ ಇದೆ. ಬಟ್ ನೀವು ಬೆಳಗಿನ ಜಾವ ಬಂದು ಟೆಂಟ್ ಗಿಂಟು ಕ್ಯಾಂಪು ಎಲ್ಲ ಮಾಡ್ಬೇಕಂತ ನೀವು ಬಂದರೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಓ ಮೈ ಗಾಡ್, ಸೀರೀಸ್ ಮಸ್ತ್ ಇದೆ ಗುರು, ಫಸ್ಟ್ ಕ್ಲಾಸ್ ಆಗಿದೆ, ಮಸ್ತ್ ಇದೆ. ಡ್ರೋನ್ ಶಾಟ್ ಮಾತ್ರ ಫಸ್ಟ್ ಕ್ಲಾಸಾಗಿ ಬರುತ್ತೆ, ಡೋಂಟ್ ವರಿ, ಮಸ್ತಾಗಿ ತೆಗೆಯೋಣ. See this view. Oh. ಗೈಸ್ ಮಸ್ತ್ ಇದೆ, ಎಂಜಾಯ್ ಮಾಡ್ಬೋದು ನೀವು. ವೀಕೆಂಡ್ ಬಂದರೆ, ವೀಕ್ ಡೇಸಲ್ಲಿ ಬಂದರೂ ತುಂಬ ಎಂಜಾಯ್ ಮಾಡ್ಬೋದು ಗೈಸ್. ಬಂದರೆ ಮಾತ್ರ ಫಸ್ಟ್ ಕ್ಲಾಸಾಗಿ ಎಂಜಾಯ್ ಮಾಡ್ಬೋದು. ಸೈಕಾಗಿದೆ ಪ್ಲೇಸ್ ಮಾತ್ರ. ಬಂದು ಕ್ಯಾಂಪ್ ಮಾಡ್ಬೋದು ಅಂತ ಅನ್ನಿಸ್ತಿದೆ. ಕ್ಯಾಂಪ್ ಮಾಡಿಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಮೈಕ್ ಇಲ್ಲ, ವಾಯ್ಸ್ ಕೇಳಿಲ್ಲ ಅಂದರೆ ಸಾರಿ, ಸ್ವಲ್ಪ ಲೋ ಕೇಳುತ್ತೆ. ಹೆಡ್ಫೋನ್ ಯೂಸ್ ಮಾಡಿ. ಆ್ಯಂಡ್ ಚೆನ್ನಾಗಿದೆ. ಗೈಸ್ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಖಂಡಿತ ಮಾಡಿ. ಆ್ಯಂಡ್ ಸಿ ಪೀಪಲ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಫ್ರಮ್ ಸುಮಂತ್. ಬಾಯ್.